ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರ ಏಪ್ರಿಲ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತುಲಾ ರಾಶಿಯವರಿಗೆ ಗುರುಬಲ ಇದೆ. ಈ ರಾಶಿಯವರು ಮದುವೆ ಮಾಡೋದು, ಹೊಸ ಮನೆ ಖರೀದಿ, ವಾಹನಾದಿಗಳನ್ನು ಖರೀದಿ ಮಾಡೋದಕ್ಕೆ ಅತ್ಯಂತ ಶುಭಪ್ರದವಾದಂಥ ಸಮಯ ಆಗಿದೆ. ದೂರ ದೇಶ ಪ್ರಯಾಣ ಮಾಡ್ತಕ್ಕಂಥದ್ದು, ಹಾಗೆ ಯಾವುದೇ ರೀತಿಯ ಹೊಸ ಖರೀದಿಗೆ ಶುಭಪ್ರದವಾಗಿರೋದ್ರಿಂದ, ಗುರುಬಲ ಇರೋದ್ರಿಂದ ಇವರು ಪ್ರಯತ್ನ ಮಾಡಬಹುದು. ಈ ರಾಶಿಯವರಿಗೆ ವಿಶೇಷವಾಗಿ ಆಗ್ನೇಯ ದಿಕ್ಕು, ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕುಗಳು ಶುಭಪ್ರದವಾಗಿರ್ತದೆ. ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದ್ರಿಂದ, ಉತ್ತರ ದಿಕ್ಕಿಗಿರ್ತಕ್ಕಂಥ ಸೈಟ್ಗಳನ್ನು ತೆಗೆದುಕೊಳ್ತಕ್ಕಂಥದ್ದರಿಂದ, ಅಂದರೆ ಉತ್ತರ ದಿಕ್ಕಿಗೆ ರೋಡ್ ಇರಬೇಕು, ದಕ್ಷಿಣ ದಿಕ್ಕಿನ ಸೈಟ್ಗಳನ್ನು ಖರೀದಿ ಮಾಡೋದ್ರಿಂದ ಈ ವಿಚಾರಗಳಲ್ಲಿ ಲಾಭದಾಯಕವಾಗಿ ಮುಂದೆ ಅನುಕೂಲಗಳು ಆಗಲಿದೆ. ಈ ರಾಶಿಯವರಿಗೆ ನೆಗೆಟಿವ್ ಏನು ಅಂತ ನೋಡೋದಾದರೆ ಸರ್ಪದೋಷದ ಪ್ರಭಾವ. ಈ ಸರ್ಪದೋಷದ ಪ್ರಭಾವದಿಂದ ಏನಾಗ್ತದೆ ಅಂತಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಗೆ ಯಾರಾದರೂ ಹಣ ಕೊಡಬೇಕಿದ್ರೆ ಅಥವಾ ಇನ್ನಿತರ ವಿಚಾರಗಳಿಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಮನಸ್ಸಿದ್ದಾಗ ನಿಮ್ಮ ಟೈಮ್ಗೆ ಕೈ ಕೊಡ್ತಕ್ಕಂಥದ್ದು ಅಥವಾ ಮಿಸ್ಗೈಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ. ಇಲ್ಲಿ ಯಾರನ್ನೋ ನಂಬಿ ವ್ಯವಹಾರ ಮಾಡೋಕ್ಕೆ ಹೋಗ್ತೀವಿ ಅಥವಾ ಯಾರ್ದೋ ಸಹಕಾರ ಸಿಗುತ್ತೆ ಅಂತಕ್ಕಂಥ ನಿರ್ಧಾರಗಳಲ್ಲಿ ಹೆಜ್ಜೆ ಇಟ್ಟಾಗ ನಿಮ್ಮ ಸ್ನೇಹಿತರಾಗಿರ್ಬೋದು, ಆತ್ಮೀಯರಾಗಿರ್ಬೋದು, ಆಪ್ತರಾಗಿರ್ಬೋದು, ಸಂಪೂರ್ಣ ಭರವಸೆಯನ್ನು ಕೊಟ್ಟಾಗ ಆ ಭರವಸೆಯ ನಿಜಾಂಶ ನಿಮಗೆ ಮೊದಲೇ ಫಲರೂಪವಾಗಿ ಬಂದಾಗ ಮಾತ್ರ ನೀವು ಆ ವ್ಯವಹಾರಗಳನ್ನು ಮಾಡೋದು ಉತ್ತಮ. ಇಲ್ಲದಿದ್ದರೆ ಸ್ವಲ್ಪ ಮಟ್ಟಿನ ಸಂಕಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಇಲ್ಲಿ ಸರ್ಪದೋಷದ ಪ್ರಭಾವ ಕಠಿಣವಾಗಿರೋದ್ರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಥವಾ ನಿಮ್ಮ ಹತ್ತಿರದ ಸಾನ್ನಿಧ್ಯದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ, ನಾಗನ ಸಾನ್ನಿಧ್ಯ ಇದ್ದಾಗ ಮಂಗಳವಾರ ಆಗಿರ್ಬೋದು, ಷಷ್ಠಿ ಪಂಚಮಿ ತಿಥಿಗಳಿರೋ ದಿವಸ ಆಗ್ಬೋದು, ಅಮಾವಾಸ್ಯೆ ಪೌರ್ಣಮಿ ಇದ್ದಾಗ ಅಥವಾ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ನಾಗರ ಕಲ್ಲನ್ನು ಶುದ್ಧಿ ಮಾಡಿ ಹಾಲಿನ ಅಭಿಷೇಕ ಅಥವಾ ಎಳ್ನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಪಂಚಾಮೃತದ ಅಭಿಷೇಕವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ನೀವು ಏನು ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರ ಮಾಡ್ತಿರ್ತೀರೋ, ಅಪರಿಚಿತರು ಅಥವಾ ಗಡಿಬಿಡಿಯ ನಿರ್ಧಾರದಲ್ಲಿ ಬೇರೆಯವರಿಗೆ ಹಣ ಕೊಟ್ಟು ಸಂಕಷ್ಟಕ್ಕೆ ಒಳಗಾಗಬೇಡಿ. ತುಲಾ ರಾಶಿಯವರಿಗೆ ವಿಶೇಷವಾಗಿ ಶುಕ್ರವಾರ, ಬುಧವಾರ ತುಂಬ ಶುಭಪ್ರದವಾಗಿರ್ತದೆ. ಈ ದಿನಗಳಲ್ಲಿ ಏನಾದರೂ ನೀವು ಹೊಸ ಕಾರ್ಯ ವ್ಯವಹಾರಗಳನ್ನು ಮಾಡಲಿಕ್ಕೆ ರಾಹುಕಾಲ, ಯಮಗಂಡ ಕಾಲಗಳನ್ನು ಬಿಟ್ಟು ಮಾಡ್ಕೊಂಬೋದು ಉತ್ತಮ. ಈ ನಡೀತಾ ಇರೋ ಟೈಮು ಸ್ವಲ್ಪ ಗುಪ್ತ ಶತ್ರುಗಳು ಅಂತೇಳಿ ಕರಿತೇವೆ. ಸಪೋಸ್ ಯಾವುದಾದ್ರೂ ಭೂಮಿಗೆ ಸಂಬಂಧಪಟ್ಟ ಮನಸ್ತಾಪ ಕಲಹಗಳಿದ್ದಲ್ಲಿ, ಪೊಲೀಸ್ ಸ್ಟೇಷನಿಗೆ ಸಂಬಂಧಿಸಿದ ಮನಸ್ತಾಪಗಳಿದ್ದಲ್ಲಿ, ಕೋರ್ಟ್ ವ್ಯವಹಾರಗಳಲ್ಲಿ ಇದ್ದಲ್ಲಿ, ಅಥವಾ ಯಾವುದಾದ್ರೂ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಕಿರಿಕಿರಿಗಳು ಕಂಡು ಬಂದಾಗ ತುಂಬ ಹೆಚ್ಚಿನ ಎಚ್ಚರಿಕೆಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ. ದುಡುಕಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅಥವಾ ನಾವೇ ಗೆಲ್ಲಬೇಕು ಅಂತಕ್ಕಂಥ ಮುನ್ನುಡಿಯ ಹೆಜ್ಜೆಯನ್ನು ಇಟ್ಟಾಗ ಸಮಸ್ಯೆ ಆಗೋ ಸಾಧ್ಯತೆ ಅಥವಾ ಗುಪ್ತ ಶತ್ರುಗಳ ತಂತ್ರಕ್ಕೆ ಬಲಿಯಾಗುವ ಸಾಧ್ಯತೆಗಳಿರೋದ್ರಿಂದ
ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಆದಷ್ಟು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ತೆಗೆದುಕೊಳ್ಳಿ. ಸಾಧ್ಯವಾದಷ್ಟು ಏನಾದರೂ ತುಂಬ ಸೀರಿಯಸ್ಸಲ್ಲಿದ್ದಾಗ ಅಥವಾ ಸಮಸ್ಯೆ ಜಾಸ್ತಿ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಪರಿಹಾರಗಳನ್ನು ಪಡ್ಕೊಂಬೋದು ಒಳ್ಳೆಯದು. ಯಾವುದೇ ವಿಚಾರಗಳಾಗಲಿ ವ್ಯವಹಾರಗಳಾಗಲಿ 4 ಬಾರಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಉತ್ತಮ. ನಿಮ್ಮ ಜೊತೆಯಲ್ಲೇ ಇದ್ದು ಬೆನ್ನಿಂದೆ ಚೂರಿಯಾಗ್ತಕ್ಕಂಥ ಗುಪ್ತ ಶತ್ರುಗಳು ಇರೋ ಕಾರಣ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ತುಂಬ ಉತ್ತಮ.